ಕಾವ್ಯ ಮರನ್ ಮಾಡಿದ ಈ ಒಂದು ನಿರ್ಧಾರ ಈಗ ಸನ್ರೈಸರ್ಸ್ಗೆ ಮುಳುವಾಯ್ತಾ? ಭಾರತವನ್ನ ಅವಮಾನಿಸಿದ ಪಾಕಿಸ್ತಾನದ ಬಾಲರ್ಗೆ ಕೋಟಿಗಳ ಸುರಿಮಳೆ. ಅಭಿಮಾನಿಗಳು ಈಗ ಸನ್ರೈಸರ್ಸ್ ಬೈಕಾಟ್ ಮಾಡ್ತಿರೋದು ಯಾಕೆ? ದೇಶದ ಗೌರವಕ್ಕಿಂತ ಬಿಸಿನೆಸ್ಸೇ ಮುಖ್ಯವಾಯ್ತಾ? ಬನ್ನಿ ಸ್ನೇಹಿತರೆ, ಪೂರ್ತಿಯಾಗಿ ನೋಡ್ಕೊಂಬರೋಣ. ನಮಸ್ಕಾರ ಸ್ನೇಹಿತರೆ. ಸನ್ರೈಸರ್ಸ್ ಹೈದರಾಬಾದ್ ಮಾಲಕಿ ಕಾವ್ಯ ಮರನ್ ಸದಾ ಸುದ್ದಿಯಲ್ಲಿ ಇರುತ್ತಾರೆ. ಆದರೆ ಈ ಬಾರಿ ಒಂದು ದೊಡ್ಡ ವಿವಾದಕ್ಕೆ ಸಿಲುಕಿಕೊಂಡಿದ್ದಾರೆ. ದ 100 ಲೀಗ್ ಹರಾಜಿನಲ್ಲಿ ಪಾಕಿಸ್ತಾನದ ಬಾಲರ್ ಅಬ್ರಾರ್ ಅಹ್ಮದ್ ಅವರನ್ನು ಖರೀದಿಸಿದ್ದೇ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಅಷ್ಟಕ್ಕೂ ಈ ಚಹಾ ಕಪ್ ಕತೆ ಏನು? ಅಭಿಮಾನಿಗಳು ಯಾಕೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ? ಇತ್ತೀಚೆಗೆ ನಡೆದ ದ 100 ಲೀಗ್ನ ಹರಾಜಿನಲ್ಲಿ ಕಾವ್ಯ ಮರನ್ ಅವರ ತಂಡವಾದ ಸನ್ರೈಸರ್ಸ್ ಲೀಡ್ಸ್ ಪಾಕಿಸ್ತಾನದ ಮಿಸ್ಟ್ರಿ ಸ್ಪಿನ್ನರ್ ಅಬ್ರಾರ್ ಅಹ್ಮದ್ ಅವರನ್ನು ಸುಮಾರು 2.3 ಕೋಟಿ ರೂಪಾಯಿಗೆ ಖರೀದಿಸಿದೆ. ಇದರೊಂದಿಗೆ ಭಾರತೀಯ ಮಾಲೀಕತ್ವದ ತಂಡವೊಂದು ಪಾಕಿಸ್ತಾನಿ ಆಟಗಾರರನ್ನು ಖರೀದಿಸಿದಂತಾಗಿದೆ. ಆದರೆ ಈ ನಿರ್ಧಾರ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹಚ್ಚಿದೆ. ಅಭಿಮಾನಿಗಳ ಆಕ್ರೋಶಕ್ಕೆ ಮುಖ್ಯ ಕಾರಣ ಅಬ್ರಾರ್ ಅಹ್ಮದ್ ಅವರ ಹಳೆಯ ಪೋಸ್ಟ್ಗಳು. ಈ ಹಿಂದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಸಮಯದಲ್ಲಿ ಅಬ್ರಾರ್ ಅಹ್ಮದ್ ಚಹಾ ಕುಡಿಯುತ್ತಿರುವ ಫೋಟೋ ಹಾಕಿ ಭಾರತವನ್ನ ಟ್ರೋಲ್ ಮಾಡಿದ್ದರು. ಮತ್ತು ಅಷ್ಟೇ ಅಲ್ಲ, ಭಾರತೀಯ ಆಟಗಾರರ ವಿರುದ್ಧ ವಿಚಿತ್ರವಾಗಿ ಸಂಭ್ರಮಿಸಿದ್ರು ಕೂಡ. ಅಭಿನಂದನ್ ವರ್ಧಮಾನ್ ವಿಷಯಕ್ಕೆ ಸಂಬಂಧಿಸಿದಂತೆ ಟೀ ಕಪ್ ಗೆಸ್ಟರ್ ತೋರಿಸಿ ಭಾರತೀಯರ ಭಾವನೆಗೆ ಧಕ್ಕೆ ತಂದಿದ್ದ ಕಾವ್ಯ ಮರನ್ ಅವರಿಗೆ ಕ್ಲಾಸ್ ತೆಗೆದುಕೊಂಡ ಅಭಿಮಾನಿಗಳು ಟ್ವಿಟರ್ನಲ್ಲಿ ಅಥವಾ ಎಕ್ಸ್ನಲ್ಲಿ #SameOnSRH ಮತ್ತು #ಬಾಯ್ಕಾಟ್ ಸನ್ರೈಸರ್ಸ್ ಅನ್ನುವಂಥ ಟ್ರೆಂಡ್ಗಳು ಆಗ್ತಿವೆ. ನಮ್ಮ ದೇಶದ ಅವಮಾನಿಸಿದ ಆಟಗಾರನಿಗೆ ಕೋಟಿಗಟ್ಟಲೆ ಹಣ ನೀಡಿ ಖರೀದಿಸಬೇಕಿತ್ತ ಎಂದು ಅಭಿಮಾನಿಗಳು ಕಾವ್ಯ ಮರನ್ ಅವರನ್ನ ಪ್ರಶ್ನಿಸುತ್ತಿದ್ದಾರೆ. ಇದರಿಂದ ಸನ್ರೈಸರ್ಸ್ ಲೀಡ್ ತಂಡದ ಸೋಷಿಯಲ್ ಮೀಡಿಯಾ ಖಾತೆಗಳ ಮೇಲೆಯೂ ಕೂಡ ದೊಡ್ಡ ಪರಿಣಾಮವನ್ನು ಬೀರಿದೆ. ಸನ್ರೈಸರ್ಸ್ ಲೀಡ್ಸ್ ಎನ್ನುವಂತ ಖಾತೆಯನ್ನು ಈಗ ಸನ್ರೈಸರ್ಸ್ ಲೀಡ್ಸ್ ಬಂದ್ಬಿಟ್ಟು ಸಸ್ಪೆಂಡ್ ಕೂಡ ಮಾಡಿಕೊಂಡಿದೆ. ಅಂದರೆ ಖಾತೆಯನ್ನ ಡಿಲೀಟ್ ಮಾಡಿಕೊಂಡಿದ್ದಾರೆ. ದೇಶದ ಗೌರವಕ್ಕಿಂತ ಬಿಸಿನೆಸ್ ಹೆಚ್ಚಾಯ್ತಾ? ಕಾವ್ಯ ಮರನ್ ಅವರು ಅಬ್ರಾರ್ ಅಹ್ಮದ್ ಅವರನ್ನ ದ 100 ಲೀಗ್ನಲ್ಲಿ ಖರೀದಿ ಮಾಡಿದ ನಂತರ ಇಂತಹ ಪ್ರಶ್ನೆಗಳು ಸಹಜವಾಗಿ ಮೂಡಿ ಬರ್ತಾ ಇವೆ. ಒಂದು ಕಡೆ ನಮ್ಮ ಇಂಡಿಯನ್ ಆರ್ಮಿಗೆ ಈತ ಮಾಡಿದಂಥ ಅವಮಾನ, ಮತ್ತೊಂದೆಡೆ ಕ್ರಿಕೆಟ್ನಲ್ಲಿ ಈತ ತೋರಿಸಿದಂಥ ಆ ರಿಯಾಕ್ಷನ್. ಕಾವ್ಯ ಮರನ್ ಅವರು ಮಾಡಿರುವಂಥ ಈ ಎಡವಟ್ಟಿನ ಬಗ್ಗೆ ನಿಮಗೇನೆನಿಸುತ್ತದೆ? ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿಯೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ಥರದ ಕ್ರಿಕೆಟ್ನ ಅಪ್ಡೇಟ್ಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಇದೇ ಥರದ ಅಪ್ಡೇಟನ್ನು ನಾನು ನಿಮಗೆ ತರ್ತಾ ಇರ್ತೀನಿ.